ರಂಗಜ್ಜ, ಓ ರಂಗಜ್ಜ, ಅಜೋ ಒಳಗಿದ್ದೇನಜ್ಜ? ರಂಗಜ್ಜ. ಆಗಳ ಗೌಡ್ರು ಬಂದವ್ರೆ. ಗೌಡ್ರೆ ಯಾವಾಗ ಬಂದ್ರಿ? ಬರ್ರಿ ಒಳಕ್ಕೆ. ಇದ್ಯಾಕೆ ಇಲ್ಲೇ ನಿಂತ್ಕೊಂಡಿದ್ದೀರಾ? ಬಂದು ಇಲ್ಲೇ ನಿಂತ್ಕೊಂಡಿರೋದು ನೋಡಿ ಗೌಡ್ರು. ಬರ್ರಿ ಗೌಡ್ರೆ ಒಳಕ್ಕೆ. ಕಾಪಿ ಕಾಸ್ತೀನಿ, ಕುಡ್ದು ಒಯ್ಯಂತ್ರಿ. ಬರ್ರಿ. ಎಲೆ ಕಾಪಿನೂ ಬೇಡ, ಯಾತ್ತು ಮಾಡ್ಕೊಂಡು ಪುಟ್ರಂಗಜ್ಜಿ. ನಿಮ್ಮ ಅಪ್ಪಿಲ್ವೇ ರಂಗಜ್ಜ? ಐದನ ಎತ್ತನ ಎದ್ದೇವ್ ನಾಲೇನ ಇದ್ರು ಕರಿಯಜ್ಜಿ. ಐತೆ ಎಲ್ಗೂ ಹೋಗಿಲ್ ತಡೀರಿ, ಕರಿತೀನಿ. ಅಜೋ ಅಜೋ, ಎಲ್ಲ ಬಾರಜ್ಜ, ಗೌಡ್ರು ಹುಡಿಕೊಂಬಂದವ್ರೆ. ಅಜೋ ಗೌಡ್ರೆ. ಓಹೋ, ಏನ್ ಗೌಡ್ರೆ ಬಡವ್ರ ಮನೆಗೆ ಭಾಗ್ಯ ಬಂದಂಗಾತು. ಸೊಳಿ ಅಂದ್ರೆ ಸೊಳಿ ಕಣ್ ಗೌಡ್ರೆ, ಹಂಗೇನ. ಮೈ ಬಿಡಕ್ಕಾಗಲ್ಲ ಅಂತ ಸೊಳಿ. ಅಲ್ಲ ಕಳ್ಳ ರಂಗಜ್ಜ, 9:30 10 ಗಂಟೆ ಆದ್ರೂ ಒಳಗೆ ಇರ್ತೀಯಲ್ಲ ನೀನು. ನೀನು ಎಂಥ ಸುಖಪುರುಷನಯ್ಯ ನೀನು, ಲೆಕ್ಕ ಹಾಕು. ನಾವು ಒಲೆನಾತು, ಮನೇನಾತು, ತೋಟೇನಾತು, ತುಡ್ಕೇನಾತು ಅಂತ ನಾವು ಓಡಾಡ್ಕೊಂಡಿದ್ರೆ ಸುಳಗಾಲಕ್ಕೂ ನಿನಗೂ ಸರಿಯಾಗೈತ್ ಬಿಡು. ಒಳಗೆ ಸೇರ್ಕೊಂಬಿಟ್ಟಿದ್ದಲ್ಲ ಅಲ್ವಜ್ಜ? ಅಲ್ಲೇ 9:30 ಕಣ ಜೋ. ರಾಮ 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 ರಾಮ. ಆಗಲ್ಲ ಗೌಡ್ರಿ, ಮೊದ್ಲಿನ ಹಂಗೆ ಆಗಲ್ಲ. ಯಪ್ಪ ಯಪ್ಪ, ಈಗೇನು ಆ ಕೊರ್ತವೆ ಅಂತ ಸೊಳೆಗೆ ಎಲ್ಗಾರ ಹೋಗಕ್ಕಾಕೈತೆ? ಇವತ್ತು ಎದ್ದಾಗ ಎದ್ದು ನೋಡ್ತೀನಿ, ಎಲ್ಲ ಕೌಕಂಗೆ ಕುಂತ್ಬಿಟ್ಟೈತಿ. ಮಂಜು ಯಾತು ಕಾಮ್ತಿಲ್ಲ, ಎದುರು ಬದ್ರಿ ನಿಂತ್ಕೊಂಡ್ರೆ ಕಾಮ್ತಿಲ್ಲ ಅಂತ ಇಬ್ನಿ ಬೀಳಾಣಿಕೆ ಬೀಳ್ತೈತಿ. ಅದಕ್ಕೆ ಅದ್ರ ಹೋದ್ರೆ ನೆಗಡೆ ಕೆಮ್ಮು ಆಗೋದೇನ. ಅದಕ್ಕೆ ನಾನು ಎಲ್ಲಿಗೂ ಹೋಗಲಿಲ್ಲ. ನಮ್ಮ ಅಮ್ಮಣ್ಣಿ ಸುಶೀಲಮ್ಮ ಒಂದು 2 ಸಲ ಕಾಪಿ ಕಾಸನ್ನು ಕೊಡ್ತು, ಕುಡಿದ್ಬಿಟ್ಟು ರೊಗ್ಗದ್ಕೊಂಡು ಸುಮ್ಮನೆ ಮನಿಕೊಂಡೆ ನೋಡು. ಅಡುಗೆ ಆದ್ಮೇಲೆ ಎಬ್ರುಸ್ತೀನಿ, ಮನಿಕೆಳಮ್ಮ ಅಂತ ನಮ್ಮ ಮಗ. ಒಳ್ಳೇದಾಗ್ಲಿ ಬಿಡಮ್ಮ ಅಂದು ಉಳ್ಕೊಂಡಿದ್ದೆ. ನೀವು ಬರಲಿಲ್ಲ ಅಂದಿದ್ರೆ ದೇವರಾಣೆಗೆ 10 ಗಂಟೆಗೆ ನಾನು ಎದಾಳ್ತಿದ್ದು. 10 ಗಂಟೆಗೆ ಎದ್ದು ಎಮ್ಮೆ ಗೊಡ್ಡಿನ ಮಳೆ ಹಿಡ್ಕೊಂಡು ಎಮ್ಮೆ ಗೊಡ್ಡ ಹೊಡ್ಕೊಂಡು ಅಲ್ತಕ್ಕೆ ಹೋಗ್ತಿದ್ದೆ. ಬಿಸ್ಲದ ತಕ ಎದಾಳ್ತಿರ್ಲಿಲ್ಲ ನಾನಂತೂ. ನಮ್ಮ ಅಲ್ಗುನು ಕ್ಯಾಕುರ್ ಸುಗ್ಗಿತಾಳೆ. ಅಜೋ, ನಿನ್ಗೇನ ಮಾನ ಮರ್ಯಾದೆ ಐತೇನಜ್ಜ? ಊರಾಗಳು ಗಂಡಸರೆಲ್ಲ ಎದ್ದು ಅಲ್ತಕ್ಕೆ ಹೋಗ್ತಾ ಇದ್ದಾರೆ. ಎದ್ದು ಹೋಗಜ್ಜ ಹೊಲ್ತ ಕಡೆಗೆ ಅಂತಂದ್ರು ಏನನ ಬೈಕಳೆ ಅನ್ಕೊಂಡು ನಾನು ಸುಮ್ಮನೆ ಆಗ್ತಿದ್ದಿ. ನೀವು ಬಂದು ಕರೆದ್ರಿ ಅಂತ ಎದ್ದು ಬೈದಿನ ಅಷ್ಟೇನ, ಇಲ್ಲಾಂದ್ರೆ ದೇವ್ರು ಬಂದು ಕರೆದಿದ್ರು ಎದಾಳ್ತಿರ್ಲಿಲ್ಲ ನಾನು. ಅಬಾಬಾಬಾಬಾಬಾ, ಯೋ ರಂಗಜ್ಜ, ಹುಟ್ಟಿರೆ ನಿನ್ನಂಗೆ ಹುಟ್ಬೇಕಣಯ್ಯ ಸುಖಪುರುಷನಾಗಿ. ಹಾಳಾಗೋಗ್ಲಿ. ಈಗ ಬಚ್ಚನ ಮಲ್ತಕನ ಹೋಗಿ ಬರೋಣ. ಬಿಸಿಲು ಜಾಸ್ತಿ ಆಕೈತೆ ಮಧ್ಯಾಹ್ನದ ಹೊತ್ನಾಗ. ಎಲ್ಲರೂ ಅಡಿಕೆ ಗಿಡಿಕೆ ಸುಣ್ಣ ಗಿಣ್ಣ ಹೊಡಿತಾ ಇದ್ದಾರೆ. ನಮ್ಮಗೂ ಒಂದಿಟ್ಟು ಹೊಡೆದಿದ್ರು ಚೆನ್ನಾಗಿತ್ತೇನೋ ಅಂತಾನೆ. ಅದಕ್ಕೆ ಬಂದು ನೀನು ಒಂದ್ಸಲಿ ನೋಡಿ ಹೇಳಿದ್ದಿದ್ರೆ ಸುಣ್ಣ ತರಿಸ್ತಿದ್ದೆ. ಬಚ್ಚ ಹೊಲ್ದ ಕಡೆಗೆ ಹೋಗ್ಬರೋಣ. ಅಲ್ಕಣ್ ಗೌಡ್ರೆ, ಯಾರನ್ನ ಅನುಭವಸ್ಥರನ್ನ ಕರ್ಕೊಂಡು ಹೋಗ್ಬೇಕು ತಾನೆ. ಯಾರನ್ನ ದೊಡ್ಡದಾಗೆ ಜೋರಾಗಿ ತೋಟ ಮಾಡಿರ ಅಂತಾರನು ಕರ್ಕೊಂಡು ಹೋದ್ರೆ ಅವ್ರು ಹೇಳ್ತಾರೆ ಅಡಿಕೆ ಗಿಡ ಸುಣ್ಣ ಹೊಡಿಬೇಕೆ ಬೇಡವೆ ಅಂತಾನೆ. ನನ್ನ ಕರ್ಕೊಂಡು ಹೋಗ್ತಿದ್ಯಾ, ನನಗೇನು ಅನುಭವ ಐತಿ ಅಂತಾನೆ. ತೆಗಿರಿ ಗೌಡ್ರೆ ನೀನು. ಲೇ ರಂಗಜ್ಜ, ಊರು ತುಂಬ ಏನು ಮಾತಾಡ್ತಾ ಇದ್ದಾರೆ ಗೊತ್ತೇನಜ್ಜ? ಗೂಗಲ್ಲಿಗೆ ಗೊತ್ತಿಲ್ಲದ್ದು ಯಾವುದೂ ಇಲ್ಲ, ನಮ್ಮೂರು ರಂಗಜ್ಜು ಗೊತ್ತಿಲ್ಲದ್ದು ಯಾವುದೂ ಇಲ್ಲ ಅಂತಾರೆ. ಗೊತ್ತಾ ಗೂಗಲ್ ಅಂದರೆ? ನಿಂಗೆ ಅವೆಲ್ಲ ಎಲ್ಲಿ ಗೊತ್ತೈತೆ? ಸುಮ್ಮನೆ ಜಗತ್ತುಗಳಿಗೆ ಮಗ ತೂಗಕ್ಕೆ ಬರಲ್ವೇನು ಬಾರಜ್ಜ ಸುಮ್ಮನತ್ತ. ಅವು ನಿನ್ನ ಹುಟ್ಟು ಭಾಗದಾಗ ನಿನ್ನ ಜಾಯಮಾನದಾಗ ಅದೆಷ್ಟು ತೋಟ ನೋಡಿದ್ಯೋ, ಎಷ್ಟು ಅಡಿಕೆ ತೋಟ ನೋಡಿದ್ಯೋ ನನಗೆ ಹೇಳ್ತಿದ್ಯಾ. ಬಾ ಹೊಲ್ತಕ್ಕೆ ಹೋಗಿ ಬರೋಣ. ಆತು ಬರ್ರಿ ಗೌಡ್ರಿ, ಈಗೇನು ನೀವು ಕರಿತಾ ಇದ್ದೀರಾ? ನಾನು ಇಲ್ಲ ಅಂಬಕ್ಕಾಗಲ್ಲ, ಬರ್ರಿ ಹೋಗೋಣ. ಲೇ ರಂಗಜ್ಜ, ಎಲ್ಲರ ಒಂದು ಸೀನಪ್ ಕಾಮ್ಲಿಲ್ಲ, ಮಂತಾಗಿದ್ದ ಎತ್ತನ ಹೋಯಿದ್ನು. ಗೌಡ್ರೆ, ಅವನ ಬಗ್ಗೆ ಗೊತ್ತಿಲ್ಲದ್ದೇನೈತಳ್ ನಿಮಗೆ? ಅವನು ಎದ್ದಾಗ 5:15 ಎದ್ದು ಬಿಡ್ತಾನೆ. ಎದ್ದು ಎತ್ತೋಕನೋ ಏನು ಕತ್ತಿಯೋ ಗೊತ್ತಿಲ್ಲ, ಇನ್ನು ಉಂಬಕ್ಕೆ ಬರೋದು ಗೌಡ್ರೆ. ಅವನು ಬೋರಜ್ಜನೂ ತಿರುಗ್ತಿರ್ತಾರೆ ಸುಮ್ಮನೆ. ನನ್ನ ಕೈಯಲ್ಲಿ ಸುಳಿಯಪ್ಪ ಎಲ್ಲಿಗೂ ಹೋಗೋಕ್ಕಾಗಲ್ಲ. ನಾನು ಸುಮ್ಮ ಮನೆ ಕೆಮ್ತೀನಿ ಅಷ್ಟೇನ. ಓ ನಮೋ ಭೂತನಾಥ, ನಮೋ ದೇವ ದೇವ, ನಮೋ ಭಕ್ತಪಾಲ, ನಮೋ ದಿವ್ಯ ತೇಜ, ನಮೋ ಪಾರ್ವತಿ ವಲ್ಲಭ ನೀಲಕಂಠ. ಯಾರಪ್ಪ ಬರಪ್ಪ, ಯಾವ ಬದ್ದರು ಬರಲಿ. ಡಿಡಿಣ್ಣ ಕೊಂಡ ಓಡಿ 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 ಬಂದು ನೀಲಿ ನೀಲಿ ಡಿಡಿಕ. ಬರಯ್ಯ. ನೋಡಿರಿ ಗೌಡ್ರೆ, ನೋಡಿರಿ ಆಗ ಅಲ್ಲೇ ನಿಂತ್ಕೊಂಡೆ ನೋಡ್ರಿ. ಸೀನಪ್ಪ ಅಂತಿದ್ರಲ್ಲ,
ಕೂಲ್ಗೆಟ್ ನನ್ನ ಮಗ ಅಲ್ಲೇ ನಿಂತೇವ್ ನೋಡಿ ಹೇಳೋ ಹೊತ್ಕೆಲ್ಲ ಅಲ್ಲೇ ಒಯ್ಕೊಂಡೇವ್ನಿ. ಗೌಡ್ರೆ ನೀವು ಬೈಕೊಂಡ್ರು ಪರವಾಗಿಲ್ಲ, ಅವನಿದ್ದಿತ್ತಕ್ಕೆ ನಾನು ಬರಲ್ಲ. ಬೇಕಾದ್ರೆ ನೀವು ಹೋಗ್ರಿ ಅವನು ಕರ್ಕೊಂಡು. ಲೇ ನಡಿಯಲ್ಲ, ಅವನೇನು ಮಾಡ್ತಾನೆ ನಿನ್ನ? ನಡಿಯ ಸುಮ್ಮನೆ. ಯಾ ಗೌಡ್ರೆ ನನ್ನ ಬೈಕ್ ಬಂದಂಗೆ ಬೈತಾನ ಅವನು. ಅದಕ್ಕೆ ನಾನು ಅವ್ನು ಇದ್ದಿತ್ತಕ್ಕೆ ಬರಲ್ಲ. ಬೇಕಾದ್ರೆ ಹೋಗ್ರಿ ನೀವು. ನಡಿಲ್ಲ ನಾನು ಇದ್ದೀನಲ್ಲ, ಬೈಯಕ್ಕೆ ಬಿಡಲ್ಲ. ನಡಿ ಕರ್ಕೊಂಡು ಹೋಗ್ತೀನಿ. ಓ ಬಂದರೋ ಗೌಡ್ರು ಬಂದರೋ ಗೌಡ್ರು ಬಂದರೋ. ಯಾರೋ ಜೊತೆಗೈದಾರಲ್ಲ. ಓ ಡ್ಯಾಡಿ ಮೈ ಲವ್ಲಿ ಡ್ಯಾಡಿ, ಡ್ಯಾಡಿ ಮೈ ಲವ್ಲಿ ಡ್ಯಾಡಿ. ಇದೇನಿದು? ನಮ್ಮೂರಿನ ಗೌಡ್ರಾದಂತಹ ಶಿವಲಿಂಗಿಯ ಗೌಡ್ರು, ಸಮಗ್ರ ಕೃಷಿಕರು, ಮಾದರಿ ಕೃಷಿಕರು, ಮಿಶ್ರ ಬೆಳೆ ತಜ್ಞರಾದಂತಹ ದಲ್ಲಾಳಿ ರಂಗಜ್ಜನವ್ರನ್ನ ಕರ್ಕೊಂಡು ನಮ್ಮ ಕಡೆ ಧಾವಿಸುತ್ತಿರಲು ಕಾರಣವೇನಯ್ಯ? ಭೂಪ ಗೌಡ್ರು ನೋಡ್ರಪ್ಪ, ಪ್ರತಾಪ ಗೌಡ್ರೆ. ಏನು ಗೌಡ್ರೆ ಈ ಕಡೆಗೆ ಬರ್ತಿದ್ದೀರಾ? ಲೇ ಸೀನಾ, ಏನಿಲ್ಲ ಕಳ್ಳ, ಹೊಲ್ತಕ್ಕೆ ಹೋಗಿ ಬರೋಣ ಅಂತ ಹೊಲ್ಟಿದ್ವಿ ನಾನು ನಿಮ್ಮ ಅಪ್ಪ ಇನ್ನೂ. ಅದೇ ಅಡಿಕೆ ಗಿಡಗಳೆಲ್ಲ ನಾವು ಅಡಿಕೆನಂಗೆ ಹಾಕಿದ್ದಾವೆ, ಯಾಕೆ ಎಲ್ಲ ಕೆಂಪಗೆ ಹಾಕಿದ್ದಾವೆ. ಬಿಸಿಲು ಬೇರೆ ಜಾಸ್ತಿ ಹಾಕೈತೆ ನೋಡು, ಅದಕ್ಕೆ ಸುಣ್ಣ ಹೊಡಿಸ್ತಾ ಇದ್ದಾರೆ ಎಲ್ಲರೂ. ನಮ್ಮಕ್ಕೂ ಹೊಡಿಸ್ಬೇಕೋ ಬೇಡವೋ ಅಂತ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ಅಪ್ಪ ಹೆಂಗೆ ಒಂದಿಟ್ಟು ಅನುಭವ ಐತಲ್ವೇ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಗೌಡ್ರೆ ಅಯ್ಯಯ್ಯೋ, ಯಾರು ನಮ್ಮಪ್ಪ ಅನುಭವ ಇರೋದು ರಂಗಜ್ಗೆ? ತೆಗೀರಿ ನೀವು. ಬೇಕಾದ್ರೆ ಎಮ್ಮೆ ದನ ಕುರಿ ಮರಿ ಮೇಕೆ ತಗೊಂಬಂದ್ರೆ ಹೇಳ್ರಿ, ಫುಲ್ ಫಾಸ್ಟ್ ಇದ್ದಾರೆ, ಫಸ್ಟ್ ಕ್ಲಾಸಾಗಿ ಕೊಡಿಸ್ತಾರೆ. ದನಿಗೆ ಆ ಸುಳಿ ಐತೆ, ಈ ಸುಳಿ ಐತೆ, ಗೂಬೆ ಸುಳಿ ಐತೆ, ಪರಕ್ ಸುಳಿ ಐತೆ, ಎಡಗಾಲಾಗ ಮಚ್ಚೆ ಐತೆ, ಕೊಂಬಿನ ಸಂದೆಗೂ ಮಚ್ಚೆ ಐತೆ ಅಂತ ಬೇಕಾದ್ರೆ ಹೇಳ್ತಾರೆ. ಆದರೆ ತೋಟದ ಬಗ್ಗೆ ನಮ್ಮಪ್ಪ ಈಗ ಐಡಿಯಾ ಇಲ್ಲ. ಸುಮ್ಮನೆ ಕರ್ಕೊಂಡು ಹೋಗ್ತಿರೋದಷ್ಟೇ ನೀವು. ಅವ್ರಿಗೆ ಏನೂ ಗೊತ್ತಾಗಲ್ಲ. ನಮ್ಮಪ್ಪ ರಂಗಜ್ಗೆ ಏನೂ ಗೊತ್ತಾಗಲ್ಲ. ಅದ್ರ ಬದಲು ಹೇಳ್ತೀನಿ ಕೇಳಿ, ಬೇಕಾದ್ರೆ ಒಂದು ಪಕ್ಷನ ಬೋರಜ್ಜಿಗೆ ಅನುಭವ ಐತಿ. ಯಾಕಂದರೆ 4 ತೋಟದ ಕೊಡಾಡ್ಯವನೇ ವಜ್ಜ, ಕೇಣಕಾರ ಆಗ್ಯವನೇ, ಅಡಿಕೆ ಕೊಯ್ಯಕ್ಕೆ ಹೋಗ್ತಾನೆ ಬೋರಜ್ಜ. ಅದಕ್ಕೆ ಬೇಕಾದ್ರೆ ಬೋರಜ್ಜಂಗೆ ಕರ್ಕೊಳ್ರಿ. ನಮ್ಮಪ್ಪ ಏನು ಅನುಭವ ಇಲ್ಲ. ಏನಪ್ಪ ಏನೇನು ಅನುಭವ ಐತೆ ನಿನಗೆ ತೋಟದ್ದು? ಹೇಳಿಲ್ವೇನ್ರಿ ಗೌಡ್ರೆ? ನಾನು ಹೇಳಿಲ್ವೇ ಈ ನನ್ನ ಮಗಿದ್ದಿತ್ತಾಗ ನಾನು ಬರಲ್ಲ ಅಂತಾನೆ? ನನ್ನ ಮರ್ಯಾದೆ ತೆಗ್ಯಕ್ಕೆ ಹುಟ್ಟವ್ನು ಗೌಡ್ರೆ. ಏನು ನನ್ನ ಮರ್ಯಾದೆ ತೆಗ್ಯಕ್ಕೆ ಹುಟ್ಟವ್ನಿ. ನೋಡಿ ಇವು ಮಾತು ನೋಡಿ ಎಂಥ ಮಾತಂತಾನೆ. ನಾನು ಅದಕ್ಕೆ ನಾನು ಹೋಗ್ತೀನಿ. ಅವ್ರೇನು ನಿಮ್ಗೆ ಯಾರು ಇಷ್ಟ ಬಂದಿದ್ದು ಅವ್ರನ್ನ ಕರ್ಕೊಂಡು ಹೋಗ್ರಿ. ಲೇ ರಂಗಜ್ಜ, ತಡಿಯಲ್ಲ. ಒಳ್ಳೆ ರಾಮಾಯಣ ತುಕಳ್ಳ ನಿಂದು, ತಂದೆದು ಮಗುಂದು. ನೀನು ಇವನು ಸೀನಪ್ಪನು ಅಂತಾನೆ, ನೀನು ಅಂತಾನೇನ. ತಡೆಯಲ್ಲ ಒಂದ್ರ ಒಟ್ಟು. ಲವ್ ಸೀನಾ, ಅಮಿಕೆ ನಿಂತ್ಕೊಳ್ಳ ಒಂದ್ರ ಒಟ್ಟು. ನೀನು ಹೆಂಗ ಹೊಲ್ತ ಹೊಲ್ಟಿದೀವಿ ಅದನ್ನು ಹಾಳು ಮಾಡಿ ಕಲ್ಲಾಕಕ್ಕೆ ನಿಂತ್ಕೊಂಡಿದ್ದ ನೀನು. ಗೌಡ್ರೆ ನಾನೇನು ಬೇಜಾರು ಮಾಡ್ತಿಲ್ಲ. ನಮ್ಮಪ್ಪಗೆ ತೋಟದ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಕರ್ಕೊಂಡು ಅಂದ್ರೆ ಕರ್ಕೊಂಡೋಗ್ರಿ, ನನಗೇನಿಲ್ಲ. ಗೌಡ್ರೆ ನಾನು ಹೋಗ್ತೀನಿ, ಬೋರಾಜಿಂದ ಕರ್ಕೊಂಡೋಗ್ರಿ. ನಾನು ಹೆಂಗೋ ಇನ್ನೊಂದು ಸಲ ಮನೆ ಕೆಮ್ತಿದ್ದೆ, ಬಂದು ಎಬ್ಬರಿಸ್ಕೊಂಬಂದ್ರಿ. ನಾನು ಹೋಗ್ತೀನಿ, ಬೋರಾಜಿಂದ ಕರ್ಕೊಂಡೋಗ್ರಿ. ಲೇ ರಂಗಜ್ಜ, ತಡಿಯಲ್ಲ ಬಂದ್ರೆ ಒಟ್ಟು ಹೋಗಿ ನಿಂತೆ. ನಿನ್ನ ಹೊಲ್ಟ ಬಿಟ್ಟೆ. ಹೋದ್ರೋ ಕೈ ಬರೀ ಗೌಡ್ರಿ. ಈಗ ಬೋರಾಜು ಕರೀತೀನಿ. ಈಗ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿಬೇಕು ತಾನೆ, ನಾವಿಬ್ಬರೇ ಹೊಡ್ಕೊಂಡು ಕೊಡ್ತೀವಿ. ತಲೆ ಕೆಡಿಸ್ಕೊಂಬೇಡ್ರಿ. ನಾನು ಬೋರಾಜನು ಒಂದು ಹೊತ್ತಿಗೆ ಹೊಡ್ಕೊಂಡು ಕೊಡ್ತೀವಿ. ಅಲ್ಲಿ ನೀನು ತಲೆ ಕೆಡಿ. ತಿಂಡಿ ಊಟ ಬಿಡಿ ಬೆಂಕಿ ಪಟ್ಟಣ ಬಾಯಿ ನೆನೆಸ್ಕೊಂಬಂದಿಟ್ಟು ಎಣ್ಣೆ ಕೊಟ್ಬಿಟ್ರೆ ನಾವು ಹೊಡ್ಕೊಂಡು ಕೊಡ್ತೀವಿ. ಮುಚ್ಚಲ ಸಾಕತ್ ಬಾಯತ್ತ. ಎಲ್ಲದಕ್ಕೂ ನಾನು ಮಾಡ್ತೀನಿ ಅಂತ ಓಡ್ಬಚ್ಚ. ನಿನಗೇನೆಲ್ಲ ಅನುಭವ ಐತೆ? ಅವ್ ಯಾರು ಬೋರಾಜನ್ ಕರಿತೀನಿ ಅಂದಲ್ಲಿ ಕರಿಯ ಹೋಗೋಣ. ಆಯ್ತು ಗೌಡ್ರೆ, ನಡೀರಿ ಹೊಲ್ತಕ್ಕೆ ತೋಟದಾಗ ಹೋಗೋಣ.
ತೋಟದಾಗ ಹೋಗಿ ಬೋರಜ್ಜನು ನಾನು ಒಂದು ಡಿಸಿಷನ್ ಕೊಡಲಿಲ್ಲ ಅಂದ್ರೆ ನನ್ನ ಹೆಸರು ಸೀನಪ್ಪನೇ ಅಲ್ಲ. ಹಾಂ, ನಾನು ಬೋರಜ್ಜನ ಕರ್ಕೊಂಡು ಹೊಲ್ತಕ್ಕೆ ಬರ್ತೀನಿ, ನಡೀರಿ ನೀವು ಮಡಿಕೆ ತೋಟ ತಕ್ಕೀಗ. ಹೆಂಗೆ ಗೌಡ್ರೆ, ಅಡಿಕೆ ಗಿಡಕೆನ ಸುಣ್ಣ ಹೊಡಿಸ್ತೀರಂತೆ ಹೇಳಿ ಕಳಿಸಿರಂತೆ, ಅದಕ್ಕೆ ಬಂದೆ. ಅಲ್ಲೇ ಸುಣ್ಣ ನೆನಾಕಿದ್ದೀರಾ? ಲೇ ಬೋರಜ್ಜ, ಸುಣ್ಣ ಹೊಡಿಸ್ಬೇಕು, ಇನ್ನೂ ಹೊಡಿಸ್ಬೇಕೋ ಬ್ಯಾಡವೋ ಬಂದು ನೋಡಿ ಹೇಳಲ್ಲ ಅಂತ ಹೇಳಿರೆ ಅವ್ನು ಶೀನ ಪಾಲೆ ಬಂದ್ಬಿಟ್ಟು ಹೊಡ್ಸೋಕ್ಕೆ ಹೇಳ್ಬಿಟ್ಟು ಅವನ. ನೋಡಜ್ಜ, ಒಂದ್ರ ಒಟ್ಟು ನೋಡಿ ಸುಣ್ಣ ಹೊಡಿಬೇಕೋ ಬ್ಯಾಡವೋ ಹೇಳು. ಇನ್ನು ಎಳೆ ಗಿಡಗಳು ಅನ್ನೊಂದು ಇದ್ದಾವೆ, ಅವಕ್ಕೆಲ್ಲ ಸೇರ್ ಹೊಡಿಬೇಕೋ ಬೇಡೋ ನೋಡಿ ಹೇಳು. ಗೌಡ್ರೆ ಹೇಳ್ತೀನಿ ಕೇಳ್ರಿ, ಸುಣ್ಣನ ಹೊಡಿಬೇಕು. ಬ್ಯಾಸ್ಗೆನೆ ಸುಳಗಾಲ ಮುಗೀತು, ಬ್ಯಾಸ್ಗೆ ಶುರುವಾತು ಅಂಬೋಗ ಸುಣ್ಣಗಳು ಹೊಡಿಬೇಕು. ಇಲ್ಲಾಂದರೆ ಎಲ್ಲ ಗಿಡಗಳೆಲ್ಲ ಅರಿಶಿನಗಾಗಿ ಬಿಡ್ತವೆ. ಅರಿಶಿನಗಾಗ್ಬಿಟ್ಟು ಆ ಸೆಂದೆಗೆಲ್ಲ ಬಿಟ್ಕೊಂಡ್ಬಿಟ್ಟು ಗರಿ ಒಣಗೋದು, ಬುಡ ಕೊಳ್ತೋಗೋದು, ಈಗ ಇವೆಲ್ಲ ಆಗ್ತವೆ. ಆ ಸುಣ್ಣ ಹೊಡೆದ್ರೆ ಆ ಬಿಸಿಲಿಗೆ ಒಂದಿಟ್ಟು ತಂಪಾಗಿರ್ತಾವೆ ಅಡಿಕೆ ಗಿಡಗಳು. ಇಲ್ಲ ಹೂಕಣಜೋ, ಎಲ್ಲರೂ ಹೊಡೆಸ್ತಾ ಇದ್ದಾರೆ. ಅವ್ನು ರಂಗನಾಥಪ್ಪ, ದೇವರಾಜಪ್ಪ ಎಲ್ಲರೂ ಅಲ್ಲೇ ಹೊಡೆಸ್ತಾ ಇದ್ದಾರೆ ಸುಣ್ಣಗಳನ್ನ. ನಾನು ಹೊಡೆಸ್ಬೇಕು ಅಂತಾನೆ. ಅಲ್ಲಿ ಕಣಜ, ಸಿರದಾಗೆ ಸಿಗ್ತೈತೆ ಸುಣ್ಣ? ಸಿರದಾಗ ಸಿಗ್ತೈತೆ. ಆ ರಂಗನಾಥ ಟ್ಯಾಕೀಸ್ ಐತಲ್ಲ, ಅದ್ರ ಎದುರುಗಡೆನ ಇಕ್ಕೆಂಬ್ತಾರೆ ಸುಣ್ಣನ, ಗುಡ್ಡೆ ಒಯ್ಕೊಂಬ್ತಿರ್ತಾರೆ. ಒಂದು ಪ್ಯಾಕೆಟು 700 ರೂಪಾಯಿ ರಂಗನಾಥಪ್ಪ ತಂತ ಮೊನ್ನೆ ನಾನು ನೋಡಿದೆ. ದೇವರಾಜಪ್ಪನೂ 700 ರೂಪಾಯಿ ಕೊಟ್ರೆ ಒಂದು ಪ್ಯಾಕೆಟ್ ಕೊಡ್ತಾರಂತೆ. ಸುಣ್ಣದ ಕಲ್ಲು ಚೆನ್ನಾಗೈತಿ. ತಂದ್ಬಿಟ್ಟು ನೆನಾಕ್ಬಿಟ್ಟು ಹಂಗೆ ಒಂದಿಟ್ಟು ಬರ್ಬೇಕಾದ್ರೆ ಬೆಲ್ಲರೂ ತಾಂಬ, ಬೆಲ್ಲ ಸುಣ್ಣ ಒಂದಿಟ್ಟು ಮೈದಾ ಹಿಟ್ಟು ಹಾಕ್ಬಿಟ್ಟು ಹೊಡೆದು ಬಿಟ್ರೆ ಹಂಗೆ ಬಣ್ಣ ಹೊಡೆದಂಗೆ ಹಾಕೈತಿ. ಬೀಳಲ್ಲ ಕೆಳಕ್ಕೆ, ಬರೇ ಸುಣ್ಣನೇ ಹೊಡೆದ್ಬಿಟ್ರೆ ಎಲ್ಲ ಸೆಕ್ಷಕ್ಕೆ ಉದುರು ಬಿಡ್ತೈತಿ. ಅದಕ್ಕೆ ಒಂದು ಅರ್ಧ ಕೆ ಜಿ 1 ಕೆ ಜಿ ಬೆಲ್ಲ, ಒಂದು ಅರ್ಧ ಕೆ ಜಿನ 1/4 ಕೆ ಜಿನ ಮೈದಾ ಹಿಟ್ಟು, ತಿರುಗಿ ಸುಣ್ಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನೆನಾಕಿ ಇಕ್ಕಿಬಿಟ್ರೆ ಹಂಗೆ ಗಮ್ ಆದಂಗೆ ಹಾಕೈತೆ. ನಿಂಗೆ ಹೊಡೆಯೋಕ್ಕೂ ಚೆನ್ನಾಗಿರ್ತೈತೆ, ಅಂಟ್ಕೊಂತೈತಿ. ಹಂಗಾರೆ ಹಂಗೇನು? ಸರಿ ಅಲ್ಲಿ ಕಣಜ್ಜ, ಯಾಕಜ್ಜ ಸುಣ್ಣ ಹೊಡಿಯೋದು ಅಡಿಕೆ ಗಿಡಗಳಿಗೆ? ಯಾಕೆ ಅಂದರೆ ನನಗೇನು ಹೇಳೋಣಪ್ಪ, ಮೊದ್ಲಿಂದನೂ ಹೊಡಿಯಾರು ಬ್ಯಾಸಿಗೆ ಕಾಲದಾಗಿ. ನಮ್ಮ ಅಪ್ಪಯ್ಯರು ನಮ್ಮ ತಾತನ ಕಾಲದಿಂದನೂ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿಯಾರು. ನಾನು ಅದಕ್ಕೆ ಹೊಡಿಬೋದು ಅಂತ ಹೇಳಿದ್ದೆ ಅಷ್ಟೇನು. ಏ ಬೋರಯ್ಯ ಬೈಲ್, ನಾನು ಹೇಳ್ತೀನಿ ಯಾಕೆ ಅಂಶ. ಗೌಡ್ರೆ ಹೇಳ್ತೀನಿ ಕೇಳ್ರಿ, ಅಡಿಕೆ ಗಿಡಕ್ಕೆ ಸುಣ್ಣ ಹೊಡೆಯೋದು ಬೇಸಿಗೆ ಕಾಲದಾಗೆ ಬಿಸಿಲು ಜೋರಾಗಿ ಬೀಳ್ತೈತೆ. ಅದಕ್ಕೆ ಈ ಸೂರ್ಯನ ಕಿರಣಗಳು ನೇರವಾಗಿ ಏನು ಮಾಡ್ತವೆ, ಅಡಿಕೆ ಗಿಡದ ಮ್ಯಾಗೆ ಬಿದ್ದು ಬಿಡ್ತವೆ. ಅಡಿಕೆ ಗಿಡಕ್ಕೆ ಬಿದ್ದಾಗ ಸುಣ್ಣ ಹೊಡೆದು ಬಿಟ್ರೆ ಏನಾಗ್ತೈತೆ ಅಂದರೆ, ಬಿಳಿ ಬಣ್ಣ ಐತಲ್ಲ ವೈಟ್ ಕಲರು, ಈ ಕಲರು ಶಾಖನ ಈಟ್ನ ಹೀರ್ಕೊಂಬಲ್ಲದು, ಬಂದಿದ್ದ ನನಗೆ ವಾಪಸ್ ಕಳಿಸ್ಬಿಡ್ತೈತಿ. ಆದರೆ ಕಪ್ಪು ಬಣ್ಣ ಬ್ಲ್ಯಾಕ್ ಕಲರು ಹಿಡ್ಕೊಂಬತೈತಿ ಅದನ್ನು. ಅದಕ್ಕೆ ಸುಣ್ಣ ಹೊಡೆದು ಬಿಟ್ರೆ ಬಂದಿದ್ದ ಬಿಸಿಲೆಲ್ಲ ವಾಪಸ್ ಹೋಗೈತೆ ಎಂಬುದು ಒಂದು ಕಾರಣ. ಇನ್ನೊಂದು ಸುಣ್ಣ ಬೆಲ್ಲ ಇವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹೊಡೆದು ಬಿಟ್ರೆ ಸುಣ್ಣದಾಗೆ ಕ್ಯಾಲ್ಸಿಯಂ ಅಂಶ ಇರ್ತೈತಿ. ಮಣ್ಣಿಗೆ ಕ್ಯಾಲ್ಸಿಯಂ ಅಂಶ ಬೇಕು. ಅವಾಗ ಗಿಡಗಳು ಫಲವತ್ತಾಗಿ ಬೆಳೀತವೆ ಎಂಬುದು ಒಂದು ಕಾರಣ. ಇನ್ನೊಂದು, ಈ ಅಡಿಕೆ ಗಿಡದಾಗೆ ಸಣ್ಣವು ತೂತಗಳಾಗೋದು, ಗೆರೆಗಳಾಗೋದು ಎಲ್ಲ ಈ ಟಿಲ್ಲರ್ ಹೊಡೆಯುವಾಗ ಒಂದಿಟ್ಟು ಗೀಸ್ಕೊಂಬ್ತಾವಲ್ಲ, ಅವಕ್ಕೆಲ್ಲ ಸುಣ್ಣ ಒಯ್ಬಿಟ್ಟು ಅದರಾಗಿರೋ ಹುಳುಗಳೆಲ್ಲ ಸತ್ತೋಗ್ತವೆ ಎಂಬುದು ಇನ್ನೊಂದು ಕಾರಣ. ಹೆಚ್ಚಾಕೈತಲ್ಲ ಸುಣ್ಣ ಹೊಡೆದಿದ್ದು, ಅದನ್ನ ಹೊಲಕ್ಕೆಲ್ಲ ಒಂದಿಟ್ಟು ಸಿಮ್ಕುಸಿರು ಏನು ತಪ್ಪಿಲ್ಲ, ಅಂತ ಚೆಂದಾಗಿರ್ತೈತಿ. ಸುಣ್ಣದಾಗ ಕ್ಯಾಲ್ಸಿಯಂ ಇರ್ತೈತಿ ಗೌಡ್ರಿ. ಅದಕ್ಕೆ ಗಿಡಗಳು ಚೆನ್ನಾಗಿ ಹಾಕವೆ, ಬಿಸಿಲಿಗೂ ತಡಿತಾವೆ ಎಂಬುದು ಒಂದು. ಇನ್ನೊಂದು ಗೌಡ್ರೆ, ಬರೀ ಅಡಿಕೆ ಗಿಡ ಇಕ್ಕೋದಕ್ಕೆ ಅಡಿಕೆ ಗಿಡದೊಳಗೆ ಏನನ್ನ ಬೇರೆ ಬೆಳೆನೂ ಹಾಕ್ಕೋಬೇಕು. ಎಲೆ ಬಳ್ಳಿ ಹಾಕ್ಯಂಬೋದು, ಇಲ್ಲ ಮೆಣಸು ಹಾಕೋದು, ಸುತ್ತ ಸೆಡೆ ಊರೋದು, ಅಲ್ಲೊಂದು ಬಳೆ ಗಿಡ ಇಕ್ಕೋದು ಮಾಡಿದರೆ ಗಿಡಗಳು ಬೇಸಿಗೆ ಕಾಲದಾಗ ತಣ್ಣಗಿರ್ತಾವೆ ಗೌಡ್ರಿ. ಪಡುಗಡೆ ಮಕ್ಕಿ ಇಕ್ಬೇಕು. ಮೂಡುಗಡೆಗಾದ್ರೆ ಎಳೆ ಬಿಸಿಲು ಏನಾಗಲ್ಲ. ನಿಮ್ಮ ತೋಟ ಐತಲ್ಲ, ತೋಟದ ಪಡುಗಡೆ ಮಕ್ಕಿ ಇಕ್ಕಿಬಿಟ್ರೆ ಗಿಡಗಳನ್ನ ಬಿಸಿಲು ಒಂದು ರೋಟ್ ಕಮ್ಮಿ ಆಕೈತಿ. ಎಳೆ ಗಿಡಗಳ ಮೇಲೆ ಮಧ್ಯಾಹ್ನದ ಬಿಸಿಲು ಬಿದ್ದುಬಿಟ್ರೆ ಸುಟ್ಟಂಗೆ ಆಗಿಬಿಡ್ತವೆ. ಅದಕ್ಕೆ
ನೋಡ್ರಿ ಸುಣ್ಣ ಹೊಡೆಯೋದು ಇದಕ್ಕೆ ನೋಡ್ರಿ, ಸುಮ್ಮನೆ ಜನಗಳಿಗೆ ಗೊತ್ತಿಲ್ಲಂಗೆ ಅದಕ್ಕೂ ಇದಕ್ಕೂ ಹೊಡೀತಾರೆ. ಇದು ಮೇಯ್ನ್ ಕಾರಣ. ಸರಿ ಸರಿ ಕಳ್ಳಿ ಆತು. ಲೇ ಸೀನಾ, ನಾಳಿಕೆ ಹಂಗಾರೆ ಸಿರಾಕ್ ಹೋಗ್ಬಿಟ್ಟು ಒಂದೆರಡು ಮೂಟೆ ಹಾಕ್ಯಂಬರಂಗೆ ಕಳ್ಳಿ. ಅದು ಗೌಡ್ರೆ ಹಾಕ್ಯಂಬರೋಣ.